Good morning, students. The subject is cost management in the third chapter, standard costing and variance analysis. Let us continue the fifth problem. So, the fifth problem is related to fourth problem. Fourth problem ಗೆ related ಆಗಿದೆ. ಕೆಲವೊಂದು ಇನ್ಫಾರ್ಮೇಷನ್ ಅವರೇ ಕೊಟ್ಟಿದ್ದಾರೆ ನೋಡೋಣ. ಸೊ ಸೇಮ್ ಫಾರ್ಮೆಟ್ ಇದೆ. ಸೊ 80 kgs of material A at a standard price are rupees 2 per kg. ಬಟ್ ಫೋರ್ತ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ರು, ಪರ್ಸಂಟೇಜ್ ಕೊಟ್ಟಿದ್ರು. ಸೊ ಇಲ್ಲಿ ಅವರೇ ಡೈರೆಕ್ಟಾಗಿ ಕ್ವಾಂಟಿಟಿ ಅನ್ನೋದು ಅವರೇ ಕೊಟ್ಟಿದ್ದಾರೆ. ಈ 80 kgs ಏನು ಕ್ವಾಂಟಿಟಿ, 2 ಅಂದರೆ ಪ್ರೈಸ್ ಅಂತ ಅವರೇ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ದು ಅಂತ. ನೆಕ್ಸ್ಟ್ 40 kgs ಕ್ವಾಂಟಿಟಿ ಇದು ಆಫ್ ಮೆಟೀರಿಯಲ್ ಬಿ ಅಟ್ ರುಪೀಸ್ ಸ್ಟ್ಯಾಂಡರ್ಡ್ ಪ್ರೈಸ್ 5 per kg were to be used to manufacture 100 kgs of chemical. ಸೊ ಹಿಯರ್ ಅವರೇ ಹೇಳ್ತಾ ಇದ್ದಾರೆ ಎಷ್ಟು, ಅವರು ಒಂದು ಕೆಮಿಕಲ್ ಅಂದಿದ ತಕ್ಷಣ ನೀವು ಅನ್ಕೋಬೋದು ಇಟ್ ಈಸ್ ಎ ಕೆಮಿಕಲ್ ಇಂಡಸ್ಟ್ರೀಸ್. ಸೊ ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಾ ಇದ್ದಾರೆ, ಮೆಟೀರಿಯಲ್ ಹೇಗೆ 80 ಆ್ಯಂಡ್ ಮೆಟೀರಿಯಲ್ ಬಿಗೆ 40 ಯೂಸ್ ಮಾಡ್ತಾ ಇದ್ದಾರೆ. ಪ್ರೈಸಸ್ ಅನ್ನೋದು 2 ಆ್ಯಂಡ್ ಎಗೆ ಬಿಗೆ ಬಂದುಬಿಟ್ಟು 5 ಅಂತ ಹೇಳ್ತಾ ಇದ್ದಾರೆ. ಬಟ್ ಔಟ್ಪುಟ್ ಅವರೇ ಹೇಳ್ತಾ ಇದ್ದಾರೆ 100 ಅಂತ. ಸೊ ಹೀಲ್ಡ್ ಅಂತ ನಾವು ಅನ್ಕೋಬೋದು. ಸ್ಟ್ಯಾಂಡರ್ಡ್ ಹೀಲ್ಡ್ ಇದು ಅಂತಂದರೆ ಲಾಸ್ ಎಷ್ಟು ಬಂದಿದೆ, ಲಾಸಿಂದ ತೆಗೆದಾಕಿದ್ರೆ ಟೋಟಲ್ನಿಂದ ಲಾಸ್. ಸೊ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯಿಂದ ಲಾಸ್ ತೆಗೆದಾಕಿದ್ರೆ ಎಷ್ಟು ಸ್ಟ್ಯಾಂಡರ್ಡ್ ಹೀಲ್ಡ್ ಆರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಬರ್ತಾ ಇದೆ ಅಂತಂದರೆ 100 ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಡ್ಯೂರಿಂಗ್ ದಿ ಮಂತ್ 70 kgs ಆಫ್ ಮೆಟೀರಿಯಲ್ ಎ ಪ್ರೈಸ್ 2 rupees 2.10 per kg. ಇದು ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಎದು, ಇದು ಪ್ರೈಸ್ ಹೇಳ್ತಾ ಇದ್ದಾರೆ. ಅದೇ ರೀತಿ 50 kgs ಆಫ್ ಮೆಟೀರಿಯಲ್ ಬಿ ಪ್ರೈಸ್ ಅಟ್ ರುಪೀಸ್ 4.5 per kg ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಇದು ಕ್ವಾಂಟಿಟಿ, ಇದು ಪ್ರೈಸ್, ಅಂದರೆ ಇದು ಆ್ಯಕ್ಚುಯಲ್ದು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಸೊ ವರ್ ಆ್ಯಕ್ಚುಲಿ ಯೂಸ್ಡ್, ಸೊ ದೇ ಓನ್ಲಿ ಸೆಡ್ ಆ್ಯಕ್ಚುಯಲ್ ಅಂತ. ಇದು ಸ್ಟ್ಯಾಂಡರ್ಡ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಸ್ಟ್ಯಾಂಡರ್ಡ್ ಇನ್ಫಾರ್ಮೇಷನು, ಇದು ಆ್ಯಕ್ಚುಯಲ್ ಇನ್ಫಾರ್ಮೇಷನು. ಸೊ ದ ಔಟ್ಪುಟ್ ಆಫ್ ಕೆಮಿಕಲ್ ವಾಸ್ 105 kgs ಅಂತಂದರೆ ಇದು ಆ್ಯಕ್ಚುಯಲ್ ಈಲ್ಡ್ ಆರ್ ಔಟ್ಪುಟ್ ಸೇಮ್ ಅಂತೀವಿ. ಯಾವುದು ಸಪ್ರೇಟು ಇದು ಸಪ್ರೇಟ್ ಅಂದ್ಕೋಬೇಡಿ. ಸೊ ಈಲ್ಡ್ ಆರ್ ಔಟ್ಪುಟ್ ಸೇಮ್, ಒನ್ ಆರ್ ದಿ ಸೇಮ್. ಸೊ 102 ಅಂತ kgs ಅಂತ ಹೇಳ್ತಾ ಇದ್ದಾರೆ. ಅಂದರೆ ಲಾಸ್ ಕೂಡ ಲಾಸ್ನ ತೆಗೆದಾಕ್ಬಿಟ್ಟು ಆ್ಯಕ್ಚುಲ್ ಆಗಿ ನಮಗೆ ಎಷ್ಟು ಔಟ್ಪುಟ್ ಆಗ್ತಾಯಿದೆ ಅಂತಂದರೆ 102 kgs ಅಷ್ಟು ಕೆಮಿಕಲ್ಲು ಔಟ್ಪುಟ್ ಆಗ್ತಾಯಿದೆ ಅಂತ ನೀವು ಅಂದ್ಕೋಬೇಕು. ಫೈಂಡ್ ಔಟ್ ದಿ ಮೆಟೀರಿಯಲ್ ವೇರಿಯನ್ಸ್. ಸೊ ದೇ ಆಸ್ಕ್ ಟು ಫೈಂಡ್ ಔಟ್ ದಿ ಮೆಟೀರಿಯಲ್ ವೇರಿಯನ್ಸ್, ದೇ ಪರ್ಟಿಕ್ಯುಲರ್ಲಿ ನಾಟ್ ಆಸ್ಕ್ ಎನಿ ಆಫ್ ದೀಸ್. ಸೊ 5 ಫಾರ್ಮುಲಾಸ್ ಇದೆ, 5 ಫಾರ್ಮುಲಾಸ್ ಅನ್ನೋದು ಹಾಕ್ಕೊಳ್ಳಿ. ಫಾರ್ಮೇಟ್. ಸೊ ಮೆಟೀರಿಯಲ್ ಫಸ್ಟ್ ಬರುತ್ತೆ. ಮೆಟೀರಿಯಲ್ ಯಾವುದಿದೆ, ಎ ಆ್ಯಂಡ್ ಬಿ, ಇದು ಟೋಟಲ್ ಬರುತ್ತೆ. ಆ ಟೋಟಲಲ್ಲಿ ಲಾಸ್ ಅನ್ನೋದು ಲೆಸ್ ಮಾಡಿಕೊಂಡ್ರೆ ನಮಗೆ ಆ್ಯಕ್ಚುಲಾಗಿ ಹೀಲ್ಡ್ ಆರ್ ಔಟ್ಪುಟ್ ಅನ್ನೋದು ಸಿಗುತ್ತೆ. ಇದು ಸ್ಟ್ಯಾಂಡರ್ಡು, ನಮಗೆ ಎಷ್ಟು ಆ್ಯಕ್ಚುಲಾಗಿ ಇದೆ ಅಂತ ಹೇಳ್ಬಿಟ್ಟು kgs ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಅದೇ ರೀತಿ ಇಟ್ಕೊಳ್ಳಿ ಆ್ಯಕ್ಚುಲ್. ನೋಡೋಣ. ಸೊ ಬಿಫೋರ್ ದಟ್ ಕ್ವಾಂಟಿಟಿ, ಪ್ರೈಸ್, ಕಾಸ್ಟ್ ಅಟ್ ಟೋಟಲ್ ಇನ್ ರುಪೀಸ್. ಕ್ವಾಂಟಿಟಿ, ಪ್ರೈಸ್, ಕಾಸ್ಟ್ ಟೋಟಲ್ ಇನ್ ರುಪೀಸ್. ಇವಾಗ ಕ್ವಾಂಟಿಟಿ ಮೆಟೀರಿಯಲ್ ಹೇಗೆ ಎಷ್ಟಿದೆ, 80 ಇದೆ. ಸೊ ಪ್ರೈಸ್ ಎಷ್ಟು ಹೇಳ್ತಾ ಇದ್ದಾರೆ, 2. ಅದೇ ರೀತಿ ಮೆಟೀರಿಯಲ್ ಬಿದು ನೋಡಿ 40 kgs ಆ್ಯಂಡ್ ಪ್ರೈಸ್ ಬಂದುಬಿಟ್ಟು 5. 2 8 16. ಸೊ 200 ಬರುತ್ತೆ. 30 12. ಸೊ ಇಷ್ಟಿದೆ. ಮತ್ತು ಹೀಲ್ಡ್ ಅನ್ನೋದು ಅವರೇ ಕೊಟ್ಟಿದ್ದಾರೆ. ಎಷ್ಟು, 100 ಹೇಳಿದ್ದಾರೆ. ಸೊ 200 ಮೈನಸ್ 100 ಅಂತಂದರೆ ಲಾಸ್ ಅನ್ನೋದು 20 ಇದೆ. ನಮಗೆ ಏನು ಲಾಸ್ ಅನ್ನೋದು ಅಮೌಂಟ್ ಏನು ಯೂಸ್ಫುಲ್ ಆಗೋಲ್ಲ. ಜಸ್ಟ್ ಟು ಫೈಂಡ್ ಔಟ್ ದ ಹೀಲ್ಡ್ ನಾವು ಲಾಸ್ ಅನ್ನೋದು ಇನ್ಕ್ಲೂಡ್ ಮಾಡ್ಕೊತೀವಿ. ಬಟ್ ಈಲ್ಡ್ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅಂತಂದರೆ ಲಾಸ್ದೇನು ಅವಶ್ಯಕತೆ ಇಲ್ಲ. ಜಸ್ಟ್ ಟು ಶೋ ಕ್ಲಾರಿಟಿಲಿ ಐ ಆಮ್ ಸೆಡ್.
ಸೊ 360 ಬಂತು. ಅದೇ ರೀತಿ ಆ್ಯಕ್ಚುಲ್ ನೋಡೋಣ. 70 kgs ಇದೆ ಎದು. ಪ್ರೈಸ್ ಬಂದುಬಿಟ್ಟು 2.10. ಅದೇ ರೀತಿ 50 kgs ಇದೆ. ಸೊ ಇದು ಬಂದುಬಿಟ್ಟು 4.5. ಸೊ ಇದು 120 kgs. ಸೊ ನೀವು ನೋಡ್ಕೊಳ್ಳಿ, ಇಲ್ಲಿ ಆ್ಯಕ್ಚುಲಾಗಿ ಸ್ಟ್ಯಾಂಡರ್ಡ್ದು ಟೋಟಲ್ ಸ್ಟ್ಯಾಂಡರ್ಡ್ ಫಸ್ಟ್ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 120 ಇದೆ. ಟೋಟಲ್ ಆ್ಯಕ್ಚುಲ್ ಕ್ವಾಂಟಿಟಿ ಬಂದುಬಿಟ್ಟು 120 ಇದೆ. ಸೊ ಫಾರ್ಮುಲಾಸ್ ಅನ್ನೋದು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ಗೂ ಆಮೇಲೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ಗೂ ಚೇಂಜಸ್ ಆಗುತ್ತೆ. ಸೊ ಈ ಸಿಚುಯೇಷನಲ್ಲಿ ಮಾತ್ರ ಸೇಮ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆ್ಯಕ್ಚುಲ್ ಕ್ವಾಂಟಿಟಿ ಸೇಮ್ ಇದ್ದರೆ ಮಾತ್ರ. ಸೊ ಇನ್ಫಾರ್ಮೇಷನ್ ಅನ್ನೋದು ನೀವು ನೋಡ್ಕೋಬೇಕು. ಸೊ ಆಮೇಲೆ ಔಟ್ಪುಟ್ ಅವರೇ ಕೊಟ್ಟಿದ್ದಾರೆ. ಆ್ಯಕ್ಚುಲ್ ಔಟ್ಪುಟ್ 102 ಅಂತಂದರೆ 200 - 102 18 ಸಿಕ್ತು. ಸೊ 18 ಹೆಂಗೆ ಬಂತು ಅಂತ ಗೊತ್ತಾಯ್ತಾ? ಇಲ್ಲಿ ಬರಿತೀನಿ, ನೋಡ್ಕೊಳ್ಳಿ. ಬೇಕಾದರೆ ನಿಮ್ಗೆ ಡೌಟ್ ಇದ್ದರೆ ನೋಡ್ಕೊಳ್ಳಿ. 120 - 102. ನೆಕ್ಸ್ಟ್ 70 × 2.10 it is 147. Next 50 × 4.5 it is 225. ಮಾರ್ಕ್ ಆ್ಯಡ್ ಮಾಡ್ಕೋಣ. 147 ಮಾಡ್ಕೊಂಡಾಗ 372 ಬರುತ್ತೆ. 372. ನಮಗೆ ಈ ಕಾಲಮ್ ಏನು ಅವಶ್ಯಕತೆ ಇರಲಿಲ್ಲ. ಸೊ ನಿಮಗೆ ಫುಲ್ ಫಾರ್ಮೇಟ್ ತೋರಿಸೋಕ್ಕೋಸ್ಕರನೇ ಪೂರ್ತಿ ಬರೆದಿದ್ದೀವಿ. ಇವಾಗ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ಗೆ ಹೋಗೋಣ. ಫಾರ್ಮುಲಾಸ್ಗೆ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಸೊ ಫಾರ್ಮುಲಾ ಅನ್ನೋದು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಲ್ ಕಾಸ್ಟ್. ಇಲ್ಲಿ ಆ್ಯಕ್ಚುಲ್ ಕಾಸ್ಟ್ ಎಷ್ಟಿದೆ? ಸೊ ಆ್ಯಕ್ಚುಲ್ ಕಾಸ್ಟ್ ಅನ್ನೋದು 375 ಇದೆ. ಬಟ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಲ್ ಔಟ್ಪುಟ್ಗೆ ಗೊತ್ತಿಲ್ಲ. ಕ್ಯಾಲ್ಕುಲೇಟ್ ಮಾಡ್ಕೋಣ. ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಲ್ ಔಟ್ಪುಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಇಂಟು actual yield or a output divided by standard yield or output. Both are the same. So standard cost ಎಷ್ಟಿದೆ? 360 ಇದೆ ಇಂಟು actual yield 102 divided by standard yield 100. ಎಷ್ಟು ಬರುತ್ತೆ ನೋಡಿ. 360 ಇಂಟು 102 divided by 100 it is 367.20 ರುಪೀಸ್ ಅಂತ ತೋರಿಸ್ಬೇಕು. ಸೊ ಬಂತು, ಯಾಕಂದರೆ ಕಾಸ್ಟ್ ಇದೆ, ನಾವು ರುಪೀಸ್ ಅಂತ ತೋರಿಸ್ಬೇಕು. 367.20 ಮೈನಸ್ 372 ಮಾಡ್ಕೊಂಡ್ರೆಗನ ನಮಗೆ ರುಪೀಸ್ ಮೈನಸ್ 4.8 ಅನ್ನೋದು ಇದು ಅಡ್ವರ್ಸ್. ಸಿಕ್ತು. ನೆಕ್ಸ್ಟ್ second one is calculation of material price variance.
ಇಲ್ಲಿ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಫಾರ್ಮುಲಾಸ್ ಅನ್ನೋದು ಯಾವುದಕ್ಕೆ ಚೇಂಜ್ ಆಗೋದು, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ಗೂ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ಗೂ. ನೆಕ್ಸ್ಟ್ ಬ್ರಾಕೆಟ್ ಹಾಕೋದು ಮರ್ತೋಗಿದ್ನಿ, ಸೊ ಬ್ರಾಕೆಟ್ ಹಾಕ್ಕೊಳ್ಳಿ. ಸ್ಟ್ಯಾಂಡರ್ಡ್ ಪ್ರೈಸ್ದು ಏದು ಎಷ್ಟಿದೆ 2 ಇದೆ, ಮೈನಸ್ ಆ್ಯಕ್ಚುಯಲ್ ಪ್ರೈಸ್ದು ಬಿದು ಎಷ್ಟಿದೆ 2.10. ಅದೇ ರೀತಿ ಬಿದು ನೋಡೋಣ 5 ಮೈನಸ್ 4.5. ಆ್ಯಕ್ಚುಯಲ್ ಕ್ವಾಂಟಿಟಿ ಏದು 70 ಇದೆ, ಬಿದು ಬಂದುಬಿಟ್ಟು 50 ಇದೆ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. 2 ಮೈನಸ್ 2.10 ಇಂಟು 70, ಇಟ್ ಈಸ್ ಮೈನಸ್ 7 ರುಪೀಸ್. ಮೈನಸ್ 7 ಎಷ್ಟಿದೆ, ಅಡ್ವರ್ಸ್ ಇದೆ. ಅದೇ ರೀತಿ 5 ಮೈನಸ್ 4.5 ಇಂಟು 50, ಇದು ಬಂದುಬಿಟ್ಟು ರುಪೀಸ್ 25 ಇದೆ, ಫೇವರಬಲ್. ಮೈನಸ್ 7 ಮಾಡಿದ್ರೆ ಈಗ ನಮಗೆ 18 ರುಪೀಸ್ ಅನ್ನೋದು ಕಂಪಲ್ಸರಿ ಫೇವರಬಲ್ ಬರುತ್ತೆ. Next one is, third one is calculation of material usage variance. Material usage variance is equal to, ನಾನು ಆಲ್ರೆಡಿ ಹೇಳಿದ್ದೀನಿ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ಗೆ ಫಾರ್ಮುಲಾ ಅನ್ನೋದು ಚೇಂಜ್ ಆಗುತ್ತೆ. ಸೊ ಸೇಮ್ ಇದ್ರದ್ದೇ ಬರೋದು, ಬಟ್ ಇಲ್ಲಿ ಕಾಸ್ಟ್ ಇದೆ, ಇಲ್ಲಿ ನಾವು ಕ್ವಾಂಟಿಟಿ ಅನ್ನೋದು ತೋದ್ಕೊತೀವಿ. ಯಾವ ರೀತಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಪ್ರಿವಿಯಸ್ ಇದರಲ್ಲೂ ಇದೇ ರೀತಿ ನಾವು ತೋದ್ಕೊಂಡಿರೋದು, ಸೊ ಇದೇ ತೋದ್ಕೊಳ್ಳೋಣ. ನೆಕ್ಸ್ಟ್ ಏದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ, ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬಂದುಬಿಟ್ಟು 80 ಇದೆ, ಇಂಟು ಸೊ ಆ್ಯಕ್ಚುಯಲ್ ಹೀಲ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಹೀಲ್ಡ್. ಆ್ಯಕ್ಚುಯಲ್ ಹೀಲ್ಡ್ 102 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಹೀಲ್ಡ್ ಬಂದುಬಿಟ್ಟು 100. ಸೊ ಇದು ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆ್ಯಕ್ಚುಯಲ್ ಔಟ್ಪುಟ್ಗೆ ಫಾರ್ಮುಲಾ, ಮೈನಸ್ ಸ್ಮಾಲ್ ಬ್ರಾಕೆಟ್ ಹಾಕ್ಕೊಂಬಿಡಿ, ಯಾಕಂದರೆ ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನೋದು ಗೊತ್ತಾಗುತ್ತೆ. ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ 70 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ 2. ಸೊ ಇವಾಗ ಕ್ಯಾಲ್ಕುಲೇಷನ್ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ, ಯಾಕಂದರೆ ನಿಮಗೆ ಅರ್ಥ ಆಗಲಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾಯಿದ್ದೀನಿ. 80 ಇಂಟು 102 ಡಿವೈಡೆಡ್ ಬೈ 100 ಎಷ್ಟು ಬಂದಿದೆ. ಸೊ ಇನ್ನೂ ಸರಿ ಮಾಡೋಣ. 80 ಇಂಟು 102 ಡಿವೈಡೆಡ್ ಬೈ 100, ಇಟ್ ಈಸ್ 81.6. ನಾನು ಆಲ್ರೆಡಿ ಹೇಳಿದ್ದು ಒಂದೊಂದು ಬ್ರಾಕೆಟ್ ತೆಗೆದುಬಿಟ್ಟು ಆಗಬೇಕು ಅಂತ. ಸೊ ಇನ್ಸೈಡ್ ಇರೋ ಬ್ರಾಕೆಟ್ ತೆಗೆದಿದ್ದೀನಿ. ಆಮೇಲೆ ಮೈನಸ್ 70 ಇಂಟು 2 ಇದೆ. ಇವಾಗ ಮೈನಸ್ 70 ಮಾಡಿಕೊಂಡ್ರೆ 11.6 ಇರುತ್ತೆ, ಇಂಟು 2 ಮಾಡಿಕೊಂಡ್ರೆ ಇಟ್ ಈಸ್ ರುಪೀಸ್ 23.2. ಸೊ ಇದೇನು ಫೇವರಬಲ್. ಸೊ ಈ ರೀತಿ ಮಾಡ್ಕೋಬೇಕು. ಅದೇ ರೀತಿ ಬೀದು ನೋಡೋಣ. ಬೀದು ಅಷ್ಟೇ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ 40 ಇದೆ, ಇಂಟು ಆ್ಯಕ್ಚುಯಲ್ ಹೀಲ್ಡ್ 102, ಸ್ಟ್ಯಾಂಡರ್ಡ್ ಹೀಲ್ಡು 100, ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ 50 ಇದೆ, 50 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬಿದು ಎಷ್ಟಿದೆ 5 ಇದೆ, 5
ಅದೇ ರೀತಿ ಸ್ಮಾಲ್ ಬ್ರಾಕೆಟ್ನ ಓಪನ್ ಮಾಡಿಬಿಡೋಣ. 40 × 102 ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ 40.8 ಮೈನಸ್ 50 × 5. 40.8 ಮೈನಸ್ 50 ಮಾಡ್ಕೊಂಡ್ರೆ ನಮಗೆ ಮೈನಸ್ 9.2 × 5 ಮಾಡ್ಕೊಂಡ್ರೆ ನಮಗೆ ರುಪೀಸ್ ಮೈನಸ್ 46 ಬಂತು. ಇದೇನು ಇದು ಅಡ್ವರ್ಸ್. ಸೊ ಇದು ಎಷ್ಟು ಬರುತ್ತೆ ನಮಗೆ? ಇದು ಎದು ಇದು ಬಿ. ಇದು ಟೋಟಲ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇಸ್ ಈಕ್ವಲ್ ಟು 23.2 ಮೈನಸ್ 46 ಮಾಡ್ಕೊಂಡ್ರೆ 23.2 ಮೈನಸ್ 46 ಮಾಡ್ಕೊಂಡ್ರೆ ಮೈನಸ್ 22.8 ಇದು ಅಡ್ವರ್ಸ್ ಆಗಿ ಬರ್ತಾಯಿದೆ. ಸೊ ಈ ರೀತಿ ಟೋಟಲ್ ಮಾಡ್ಕೊತಾ ಇದ್ದೀವಲ್ಲ. ಸೊ ಇದನ್ನು ನನ್ನ ಸೈಡಲ್ಲಿ ಮಾಡೋಕ್ಕಾಗಲ್ಲ, ನಿಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಈ ರೀತಿ ಮಾಡಿದ್ದೀನಿ, ನೋಡ್ಕೊಳ್ಳಿ. ಬೆಟರ್ ಐ ಪುಟ್ ಬ್ರಾಕೆಟ್ ಅಂತ ಇದ್ದೀನಿ, ಕವರ್ ಮಾಡ್ತೀನಿ. ಸೊ ನಿಮಗೆ ಈ ರೀತಿ ಅರ್ಥ ಆಗುತ್ತೆ. ಫ್ರೆಶ್ಶಾಗಿ ನೋಡೋರು ಈ ಪ್ರಾಬ್ಲಮಿಂದ ಸ್ಟಾರ್ಟಿಂಗ್ ಇಲ್ದಿರ ಈ ಪ್ರಾಬ್ಲಮಿಂದ ನೋಡ್ತಾರಲ್ಲ, ಅವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಅರೈಸ್ ಆಗೋಗುತ್ತೆ. ಸೊ ಸ್ಟಾರ್ಟಿಂಗಿಂದ ನೋಡಿ. ನೆಕ್ಸ್ಟ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್. ಇದು ಮೆಟೀರಿಯಲ್ ಮಿಕ್ಸ್ variance is equal to revised standard quantity minus actual quantity into standard price. ನೋಡ್ಕೊಂಡ್ರು ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೆ ನಿಮ್ಮ ಫಾರ್ಮುಲಾ ಅನ್ನೋದು ಗೊತ್ತು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ ಇಂಟು ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ ಬರ್ತಾಯಿತ್ತು. ಬಟ್ ಇಲ್ಲಿ ಔಟ್ಪುಟ್ ಅನ್ನೋದು ಸೇಮ್ ಇದೆ, ಸ್ಟ್ಯಾಂಡರ್ಡ್ಗೂ ಆ್ಯಕ್ಚುಯಲ್ಗೂ ಅಂತಂದರೆ ಸೇಮೇ ಬರುತ್ತೆ. 80-40 ಅನ್ನೋದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಸೇಮ್ ಬರುತ್ತೆ. ಬೇಕಾದರೆ ನೋಟಲ್ಲಿ ನೀವು ಬರ್ಕೋಬೋದು ಯಾವ ರೀತಿ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆ್ಯಂಡ್ ರಿವೈಸ್ ಸ್ಟ್ಯಾಂಡರ್ಡ್ quantity and standard quantity are the same when the total of actual quantity of material consumed and that of standard quantity is equal ಅಂತ ಹೇಳ್ಬಿಟ್ಟು ಒಂದು ನೋಟ್ ಬರ್ಕೋಬೋದು. ಯಾಕಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನೂ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಸೇಮ್ ಬರುತ್ತೆ. ಯಾಕಂದರೆ ಇಲ್ಲಿ ಅವರು ಆ್ಯಕ್ಚುಲಾಗಿ ಕ್ವಾಂಟಿಟಿ ಮತ್ತು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದು ಸೇಮ್ ಇದೆ. ಸೊ ಓನ್ಲಿ ಇಟ್ ಈಸ್ ಆಲ್ಸೋ ಎ ಸೇಮ್. ಸೊ ಅದಕ್ಕೆ ನೀವು ಆಲ್ರೆಡಿ ಈ ಪ್ರಾಬ್ಲಮಲ್ಲೇ ನೋಡಿದ್ದೀರಾ, ನೋಡ್ಕೊಳ್ಳಿ ಬೇಕಾದರೆ. ಇಲ್ಲಿ ಎರಡೂ ಸೇಮ್ ಇದೆ, ಅದಕ್ಕೆ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಸೇಮ್ ಬರುತ್ತೆ. ಎಲ್ಲಿದೆ ನೋಡಿ, 80 kgs ಇದೆ, 120 ಇದೆ. ಸೊ 80-120 ಇದೆ. ಸೊ ಈ ಪ್ರಾಬ್ಲಮಲ್ಲೂ ಅಷ್ಟೇ. ಸೊ ಅದೇ ಸಪ್ರೇಟಾಗಿ ಏನು ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ಟು ಸೇವ್ ದ ಟೈಮ್, ಕೆಲವೊಬ್ಬರು ಆದರೆ ತುಂಬ ಎಕ್ಸ್ಟ್ರಾ ಕ್ವಶನ್ಸು ಅಟೆಂಡ್ ಮಾಡ್ತಾ ಇದ್ದಾರೆ ಅಂಥವ್ರಿಗಾದರೆ ಈ ರೀತಿ ಹೊಟ್ಟೋಗಿ ಡೈರೆಕ್ಟಾಗಿ ಒಂದು ನೋಟ್ ಬರೆದ್ಬಿಟ್ಟು. ಸೊ ಇಷ್ಟು 80-40 ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ, 70-50 ಇದೆ. ಒಂದು ನೋಟ್ ಬರ್ಸ್ತೀನಿ ರೀ ಲಾಸ್ಟಲ್ಲಿ, ಸರಿ ಹೋಗುತ್ತೆ. ಸ್ಟ್ಯಾಂಡರ್ಡ್ ಪ್ರೈಸ್ 2-5. ಇವಾಗ ನೋಡೋಣ. 80 - 70 × 2 ಇಟ್ ಈಸ್ ₹20 ಫೇವರಬಲ್. 40 - 50 × 5 ಇಟ್ ಈಸ್ ₹-50. ಇಟ್ ಈಸ್ ಅಡ್ವರ್ಸ್. ಸೊ 30 ಅನ್ನೋದು ಅಡ್ವರ್ಸೇ ಬರುತ್ತೆ. ಸೊ ಇವಾಗ ನೋಟ್ ಬರ್ಕೊಂಬಿಡಿ ನೋಟು, ಯಾಕಂದರೆ ಕನ್ಫ್ಯೂಷನ್ಸ್ ಅನ್ನೋದು ಅರೈಸ್ ಆಗುತ್ತೆ. ಯಾಕೆ ಮ್ಯಾಮ್ ಡೈರೆಕ್ಟಾಗಿ ಹಾಕ್ಕೊಂಬಿಟ್ಟಿದ್ದಾರೆ, ಫಾರ್ಮುಲಾ ಅನ್ನೋದು ಯೂಸ್ ಮಾಡಿಲ್ಲ ಅನ್ನೋ ಕ್ವಶನ್ಸ್ ಅನ್ನೋದು ಅರೈಸ್ ಆಗುತ್ತೆ. ಟು ರೆಡ್ಯೂಸ್ ದಟ್ ಕ್ವಶನ್ಸ್, ರೈಟ್ ದಿ ನೋಟ್. ರಿವೈಸ್ಡ್
standard quantity and standard quantity are the same. ಬೇಕಾದರೆ ಫಾರ್ಮುಲಾ ಹಾಕ್ಕೊಂಡು ಮಾಡಿದ್ರೂ ಸೇಮೇ ಬರುತ್ತೆ ನೋಡ್ಕೊಳ್ರಿ. ಸೇಮ್ ವೆನ್ ದ total of actual quantity and quantities of material consumed and that of standard quantity are equal ಎಷ್ಟಿದೆ 120 ಆ್ಯಕ್ಚುಯಲ್ ಕ್ವಾಂಟಿಟಿ 120 ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಟೋಟಲ್ ಆಫ್ ಆ್ಯಕ್ಚುಯಲ್ ಕ್ವಾಂಟಿಟಿ 120 ಟೋಟಲ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 120 ಸೇಮ್ ಇದ್ರೆಗನ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನೂ ಸೇಮ್ ಬರುತ್ತೆ. ಎಗೂ ಬಿಗೂ ಅಂತ ಹೇಳ್ತಾ ಇರೋದು ಇದ್ರದ್ದು. ಅದರಲ್ಲಿ ಏನು ಸ್ಪೆಷಲ್ಲಾಗಿ ಏನಿಲ್ಲ. ಸೊ ನಿಮ್ಮದೇ ಆದಂಥ ವರ್ಡ್ಸಲ್ಲಿ ಕೂಡ ಬರಿಬೋದು. ಸೊ ಈ ಸೆಂಟೆನ್ಸ್ ಬರೆದ್ರೆ ಈಗ ನಮಗೆ ಆ್ಯಕ್ಚುಲಾಗಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿದು ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿದು ಫಾರ್ಮುಲಾ ಹಾಕಿ ಬರೆಯೋ ಅವಶ್ಯಕತೆ ಇಲ್ಲ ನಮಗೆ ಕನ್ಫ್ಯೂಷನ್ಸು ಇದೆಲ್ಲ ನೋಟೆಲ್ಲ ಬರೆಯೋಕ್ಕಾಗಲ್ಲ ಅಂತಂದರೆ ಫಾರ್ಮುಲಾ ಹಾಕ್ಕೊಂಡು ಮಾಡಿ ಸೇಮ್ ಬರುತ್ತೆ. ಯಾಕಂದರೆ ನಾವು 4th ಪ್ರಾಬ್ಲಮಲ್ಲಿ ಆಲ್ರೆಡಿ ಮಾಡಿದ್ದೀನಿ, ಸೇಮೇ ಬಂದಿದೆ. ನೀವು ಅಷ್ಟೇ ಮಾಡಿ ಸೇಮೇ ಬರುತ್ತೆ. ಬೇಕಾದರೆ ಕ್ರಾಸ್ ಚೆಕ್ ಮಾಡ್ಕೋಬೇಕಾದ್ರೆ. ನೆಕ್ಸ್ಟ್ 5th one, ಕ್ಯಾಲ್ಕುಲೇಷನ್ ಆಫ್ material yield variance. Material yield variance is equal to actual yield minus standard yield into standard output price. So standard output price is equal to total standard of material cost variance divided by ಸ್ಟ್ಯಾಂಡರ್ಡ್ yield. ಸೊ ಎಷ್ಟು ಬರುತ್ತೆ 360 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ yield 100. ನಮಗೆ ₹3.6 ಅನ್ನೋದು ಸಿಕ್ತು. ಇವಾಗ ಆ್ಯಕ್ಚುಯಲ್ yield ಎಷ್ಟಿದೆ? ಆ್ಯಕ್ಚುಯಲ್ yield 102 ಇದೆ. 102 ಮೈನಸ್ ಸ್ಟ್ಯಾಂಡರ್ಡ್ yield 100 ಇದೆ ಇಂಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ ಎಷ್ಟಿದೆ? 3.6 ಇದೆ. ಸೊ 102 ಮೈನಸ್ 100 ಇಂಟು 3.6 ಮಾಡಿಕೊಂಡ್ರೆ ಈಗ ನಮಗೆ ₹7.2 ಬರುತ್ತೆ. ಇದೇನು ಫೇವರಬಲ್. ಕ್ರಾಸ್ ಚೆಕ್ ಮಾಡ್ಕೋಬೋದಾ? ನಮ್ಗೆ ಮಾಡಿರೋದು ಕರೆಕ್ಟಾಗು ಇದೆಯಾ ಇಲ್ಲ ಅಂತೇಳ್ಬಿಟ್ಟು ಕ್ರಾಸ್ ಚೆಕ್ ಕೂಡ ಮಾಡ್ಕೋಬೋದು. ಚೆಕ್ ಯಾವ ರೀತಿ ಮಾಡ್ಕೋಬೋದು ಅಂತಂದರೆ, ನಿಮಗೆ ಆಲ್ರೆಡಿ ಗೊತ್ತು ಫಾರ್ಮುಲಾ. ಸೊ ಏನು ಫಾರ್ಮುಲಾ ಬರುತ್ತೆ? ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ಗೂ 2 ಟೈಪ್ಸ್ ಇದೆ. ಸೊ ಅದು ಬಂದುಬಿಟ್ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಬರುತ್ತೆ. ಆಮೇಲೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ಗೆ 2 ಟೈಪ್ಸ್ ಬರುತ್ತೆ. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಒಂದು, ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸ್ ಒಂದು. ಸೊ ಇವಾಗ ಅಮೌಂಟ್ ಹಾಕ್ಕೋಣ. ಇವಾಗ ಅಮೌಂಟ್ಸ್ ಅನ್ನೋದು ಹಾಕ್ಕೊಳ್ಳಿ. ಎಷ್ಟು ಬಂದಿದೆ? ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು ಮೈನಸ್ 4.8 ಬಂದಿದೆ. ಮತ್ತು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಎಷ್ಟು ಬಂದಿದೆ? ಸೊ 18 ಬಂದಿದೆ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅನ್ನೋದು ಎಷ್ಟು ಬಂದಿದೆ? ಮೈನಸ್
22.8 ಇದೆ. ಅದೇ ರೀತಿ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಎಷ್ಟಿದೆ? ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ -30 ಇದೆ. ಮೆಟೀರಿಯಲ್ ಹೀಲ್ಡ್ ವೇರಿಯನ್ಸ್ ಎಷ್ಟಿದೆ? ಸೊ ಮೆಟೀರಿಯಲ್ ಹೀಲ್ಡ್ ವೇರಿಯನ್ಸ್ ಬಂದುಬಿಟ್ಟು ಇಟ್ ಈಸ್ 3.6. ಸೊ -30 ಇದು. ಇವಾಗ ನೋಡೋಣ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು ಬಂದುಬಿಟ್ಟು ಪ್ರೈಸ್ ವೇರಿಯನ್ಸು ಯೂಸೇಜ್ ವೇರಿಯನ್ಸ್ ಇನ್ಕ್ಲೂಡ್ ಆಗುತ್ತೆ. ಅಂದರೆ ಎರಡನ್ನೂ ಆ್ಯಡ್ ಮಾಡಿಕೊಂಡ್ರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಸೇಮ್ ಬರಬೇಕು. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಎಷ್ಟಿದೆ? 18 ಇದೆ. 18 - 22.8 ಇದೆ ಅಂತಂದರೆ -4.8 ಸಿಕ್ತು. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಪ್ಲಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಸೊ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಎಷ್ಟಿದೆ? 18 ಇದೆ. ಸೊ +(-22.8) ಅಂತಂದರೆ 18 - 22.8 ಸಿಗೋದು ಅಂತಂದರೆ -4.8 ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು ಅಂತಂದರೆ ಕರೆಕ್ಟಾಗಿದೆ. ಈ ರೀತಿ ಬರುತ್ತೆ ಕ್ಯಾಲ್ಕುಲೇಷನ್ಸು. ಇವಾಗ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಕರೆಕ್ಟಾಗಿದೆಯೋ ಇಲ್ಲೋ ನೋಡ್ಕೊಳ್ಳಿ. ಸೊ -+30 +3.6 ಅಂತಂದರೆ ಓಕೆ ರಾಂಗ್ ಇದೆ. ಇನ್ನೊಂದು ಸರಿ ಚೆಕ್ ಮಾಡೋಣ. ಕರೆಕ್ಟಾಗಿ ಹಾಕಿದ್ನಿ ಒಂದೇ ಸರಿ ನೋಡ್ಕೊಂಬಿಡೋಣ. 30 - 7.2 ಇದು. ನಾನು ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ ಹಾಕೊಂಬಿಟ್ಟಿದ್ದೀನಿ. ಇದು 7.2 ಅಂತಂದರೆ -30 + 7.2 ಮಾಡಿಕೊಂಡ್ರೆ 22.8 ಇದೆ. ಫಾರ್ಮುಲಾ ಹಾಕ್ಕೋಬೋದಾ? ನೋಡ್ಕೊಳ್ಳಿ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಪ್ಲಸ್ ಮೆಟೀರಿಯಲ್ ಹೀಲ್ಡ್ ವೇರಿಯನ್ಸ್. ಸೊ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಎಷ್ಟಿದೆ? 30 ಇದೆ. ಪ್ಲಸ್ 7.2 ಮಾಡಿಕೊಂಡ್ರೆ ನಮಗೆ -22.8 ಸಿಗುತ್ತೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಂತಂದರೆ ಪ್ರಾಬ್ಲಮ್ ಅನ್ನೋದು ಕರೆಕ್ಟಾಗಿದೆ. ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ 5th one. ಏನಾದರೂ ಬೇರೆ ಪ್ರಾಬ್ಲಮ್ಸ್ ಜಂಪ್ ಮಾಡ್ಕೊಂಡು ಇದು ಏನಾದರೂ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡೋಕ್ಕೆ ಹೋದ್ರೆ ಅರ್ಥ ಆಗೋಲ್ಲ. ಫಸ್ಟಿಂದ ನೋಡ್ಕೊಂಬಂದ್ರೇ ಪ್ರಾಬ್ಲಮ್ಸ್ ಅನ್ನೋದು ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿ ವಿಡಿಯೋ.